ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನರಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ನರಿಗಳು ಎಲ್ಲೆಲ್ಲಿ ಹೆಚ್ಚಾಗಿ ಕಂಡುಬರ್ತವೆ ಅಂದರೆ ಭಾರತದಲ್ಲಿರ್ಬೋದು, ಪ್ರಪಂಚದಾದ್ಯಂತನೂ ಕಂಡುಬರ್ತವೆ. ಇದರದ್ದು ಸೈಂಟಿಫಿಕ್ ನೇಮ್ ಬಂದರೆ ವುಲ್ಪಿಸ್ ಬೆಂಗಾಲೆನ್ಸಿಸ್ ಅಂತ ಇದ್ರದ್ದು. ನಾನು ಯಾಕೆ ಈ ನರಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ರೀಸೆಂಟಾಗಿ ನಮ್ಮ ಹೊಲದ ಹತ್ರ ಒಂದಷ್ಟು ನರಿಗಳು ಕಂಡವು. ಹಾಗೆ ಮುಂಚೆನೂ ಕಾಣ್ತಾ ಇದ್ವು. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿವೆ. ಯಾಕಂದರೆ ಕಾಡು ಕೂಡ ಕಡಿಮೆ ಆಗ್ತಾ ಇದೆ. ಆಮೇಲೆ ನೀರನ್ನು ಹರಿಸಿ ಬರ್ತಾ ಇದ್ದಾವೆ ನರಿಗಳು. ಈ ನರಿಗಳಲ್ಲಿ ಇವು ಪ್ರಮುಖವಾಗಿ ಮೆಕ್ಕೆಜೋಳದ ಬೆಳೆ ಇದ್ದರೆ ಬರ್ತವೆ. ಹಾಗೆ ಕಬ್ಬು, ಇನ್ನಿತರ ಹಣ್ಣಿನ ಬೆಳೆಗಳು, ಕಲ್ಲಂಗಡಿ ಈ ಥರ ಬೆಳೆಗಳಿದ್ದ ಹತ್ರ ಸಾಮಾನ್ಯವಾಗಿ ಈ ನರಿಗಳು ಕಾಣಿಸ್ಕೊಳ್ತವೆ. ಈ ನರಿಗಳನ್ನು ಈ ಸಂರಕ್ಷಣೆಯಲ್ಲಿ ಅರಣ್ಯ ಇಲಾಖೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಜಾಸ್ತಿ ಸ್ಟಡೀಸ್ ಕೂಡ ನಡೆದಿಲ್ಲ. ನಾನು ನೋಡಿರೋ ಪ್ರಕಾರ, ನಾನು ಗೂಗಲ್ ಮಾಡಿ ಅಥವಾ ಇನ್ನಿತರ ಇನ್ಫಾರ್ಮೇಷನ್ಗೆ ನಾನು ಹುಡುಕಿದಾಗ ಇದರಲ್ಲಿ ನರಿ ಬಗ್ಗೆ ಅಂತ ಹೇಳ್ಕೊಳ್ಳುವಂಥ ಭಾಳ ಇನ್ಫಾರ್ಮೇಷನ್ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಅರಣ್ಯ ಇಲಾಖೆಯವರು ಇದರ ಬಗ್ಗೆ ಅಧ್ಯಯನ ಮಾಡುವುದು, ಇದರ ಉಳಿವಿಗಾಗಿ ಒಂದು ಕೆಲಸ ಮಾಡ್ದಂಗೆ ಆಗ್ತತಿ. ಅವರು ಕೂಡ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಹೇಳ್ತಾ, ಹಾಗೆಯೇ ಈ ನರಿ ಏನೆಲ್ಲ ತಿಂದು ಬದುಕುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನರಿ ಪ್ರಮುಖವಾಗಿ ಸಣ್ಣ ಪುಟ್ಟ ಸಸ್ಯಜನ್ಯಗಳನ್ನ ತಿಂದು ಬದುಕುತ್ತೆ. ಈ ಥರ ಮೆಕ್ಕೆಜೋಳ ಇರ್ಬೋದು, ದ್ರಾಕ್ಷಿ, ಕಬ್ಬಿನ ಎಳೆ ಕಬ್ಬನ್ನು ಇದು ತಿಂದು ಬದುಕುತ್ತೆ. ಹಾಗೆಯೇ ಕೀಟಗಳನ್ನೂ ಕೂಡ ತಿನ್ನುತ್ತೆ. ಹಾಗೆ ಪ್ರಮುಖವಾಗಿ ಆಥ್ರೋಪೋಡ್ಸನ್ನು ತಿಂದು ಬದುಕುತ್ತೆ. ಆಥ್ರೋಪೋಡ್ಸ್ ಅಂದರೆ ನಾವೀಗ ಯಾವುದಾದ್ರೂ ಏಡಿ ಇರ್ಬೋದು, ಚೇಳು, ಆಮೇಲೆ ಈ ಥರ ಯಾವುದೋ ಕೆಲವೊಂದು ಹಾವಿನ ಮರಿಗಳಿರ್ಬೋದು, ಈ ಥರದನ್ನ ಇಲಿಗಳು, ಮೇಯ್ನಾಗಿದ್ದು ರೋಡೆಂಟ್ಸ್ನ ತಿಂದು ಬದುಕುತ್ತೆ. ಇಲಿಗಳು, ಹೆಗ್ಗಣಗಳು ಈ ಥರದನ್ನ ಹಿಡಿದು ತನ್ನ ಹೊಟ್ಟೆಪಾಡಿಗೆ ನೋಡ್ಕೊಳ್ಳುತ್ತೆ. ನಾನು ಈ ವಿಡಿಯೋನ ಮಾಡಿದ್ದು ನಮ್ಮ ಹೊಲದ ಹತ್ರ. ನೀವು ಕೇಳಿಸ್ಕೊತಿರ್ಬೋದು, ಬ್ಯಾಕ್ಗ್ರೌಂಡಲ್ಲಿ ಅದು ಕೂಗ್ತಾ ಇದೆ. ಅಲ್ಲಿಗೆ ಕೂಗೋದು, ಆ ಕಡೆ ಈ ಕಡೆ ಅಡ್ಡಾಡೋದು, ಇದನ್ನೆಲ್ಲ ಗಮನಿಸಿರ್ಬೋದು ನಾವು. ನನ್ನ ಕ್ಯಾಮ್ರಾ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಈ ನರಿಗಳು ಬದುಕೋದು ತುಂಬ ಈ ಸಣ್ಣ ಹುಲ್ಲುಗಾವಲಿನ ಪ್ರದೇಶಗಳಲ್ಲಿ ಬದುಕ್ತವೆ. ಅಂದರೆ ಜನ ಇದಕ್ಕೆ ಇರಬಾರ್ದು, ಜನರಿಂದ ದೂರ ಇರತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಹಾಗೆ ನಾವು ಒಂದು ಪ್ರಮುಖವಾದ ಅಂಶ ಏನಂದರೆ, ನರಿಗಳಿಗೂ ತೋಳಗಳಿಗೂ ನಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಇಲ್ಲ ಅಂದರೆ ಕೆಲವೊಂದು ಸಲ ನಾವು ಅಪಾಯವನ್ನು ಎದುರಿಸಬೇಕಾಗುತ್ತೆ. ನರಿಗಳು ಸಾಮಾನ್ಯವಾಗಿ ಇವು ಒಂಥರ ಪುಕ್ಕಲ ಪ್ರಾಣಿಗಳು, ಓಡಿ ಹೋಗ್ತವೆ ನೀವು ಏನಾದರೂ ಒಂದು ಸ್ವಲ್ಪ ಗದರಿಸಿದರೆ. ಬಟ್ ತೋಳಗಳು ಆ ಥರ ಅಲ್ಲ, ಅಟ್ಯಾಕ್ ಮಾಡುವ ಎಲ್ಲ ಚಾನ್ಸಸ್ ಇರುತ್ತೆ. ಇವು ಕೂಡ ನಾಯಿಗಳಿಗೆ ಹೆದರ್ತವೆ, ಬಟ್ ತೋಳಗಳು ಆ ಥರ ಅಲ್ಲ, ಅವು ಅಗ್ರೆಸಿವ್ ಆಗಿರ್ತವೆ. ಈ ತೋಳಗಳಿಗೂ ನರಿಗಳಿಗೂ ನಾವು ವ್ಯತ್ಯಾಸವನ್ನು ಕಂಡ್ಕೋಬೇಕಾಗಿರುತ್ತೆ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆಯೇ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.